ಜನ ಇದರಲ್ಲಿ ತೆರೆಮರೆಯಲ್ಲಿ ಕೂಡ ಅವರು ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಪರೋಕ್ಷವಾಗಿ ಕೂಡ ಭಾಳಷ್ಟು ಜನರು ವಿಶೇಷವಾಗಿ ಏನಂತಂದರೆ ಇಲ್ಲಿ ಹಿರಿಯ ನಾಗರಿಕರು ಕೂಡ ಅವರು ಕೆಲವೊಬ್ಬರು ಬರದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ಸಾತ್ವಿಕವಾಗಿ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರು ಹಿತೈಷಿಗಳು ಅವರ ಮಕ್ಕಳಲ್ಲಿ ಕೆಲಸ ಮಾಡ್ತಿದ್ರೂ ಕೂಡ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂದರೆ ನಮ್ಮ ಜೀವನ ಉಳಿದ್ರೆ ಮಾತ್ರ ನಾವು ಏನಾದರೂ ಬೇರೆ ಕಡೆ ದುಡಿದು ನಾವು ಜೀವನ ಮಾಡ್ಬೋದು. ಆದರೆ ನಮಗೆ ಜೀವನನೇ ಇಲ್ಲ ಅಂತಂದಾಗ ಇದು ನಾವೆಲ್ಲ ಗಳಿಸಿದ್ದು ಕೂಡ ವ್ಯರ್ಥ, ನಮ್ಮ ಜೀವನನೂ ಕೂಡ ವ್ಯರ್ಥ ಅಂತೇಳಿ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಕ್ಕರಲಿನಿಂದ ಒಂದು ಬಲ್ಡೋಟ ಕಂಪನಿ ತೊಲಗಲೇಬೇಕು. ಯಾಕಂತಂದರೆ ಇದು ಜನರ ಜೀವನವನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಹಾಗೂ ರೈತರು ಇಲ್ಲ ಅಂತಂದರೆ ಇವತ್ತು ಜೀವನ ಇಲ್ಲ. ದೇಶದ ಪ್ರಗತಿ ಕೂಡ ರೈತರ ಒಂದು ಅವರ ಅಭಿವೃದ್ಧಿ ಮೇಲೆ ನಿಂತಿದೆ ಅಂತೇಳಿ ನಾವು ಹೇಳಬೇಕು. ಅಪ್ ಟು ದೇವರಾಜ ಕಾಲನಿವರೆಗೂ ಮತ್ತು ಬದುಕಿ ಲೇಔಟ್ವರೆಗೆ ಕೂಡ ಅಂತಲ್ಲ ಈ ಭಾಗದಲ್ಲಿ ಅತಿ ಹೆಚ್ಚು ಬಾಧಿತ ಪ್ರದೇಶವಾಗಿದೆ. ಅದಕ್ಕೆ ನೀವು ಬೆಳಗ್ಗೆ ಎದ್ದು ನೀವು ಮೇಲೆ ಹೋಗ್ಬೇಕು ಅಂದ್ರೆ ಬರೀ ಒಂದು ಜಸ್ಟ್ ಒಂದು ಟಿಕ್ ಮಾಡಿದ್ರಪ್ಪ ಅಂದ್ರೆ ಕಪ್ಪು ಕಾಡಿಗೆ ಏನಿಸ್ತಾರಲ್ಲ ಆ ಥರ ಏನಿತ್ತಲ್ಲ ಪೊಲ್ಯೂಷನ್ ಆಗ್ತಕ್ಕಂಥದ್ದು ಏರಿಯಾ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಇಷ್ಟೇ ಏನಂದ್ರಪ್ಪ ಅಂದ್ರೆ ಈಗೇನು ನೀವೇನು ಫ್ಯಾಕ್ಟ್ರಿ ಏನಿದೆಯಲ್ಲ ಇದಕ್ಕಷ್ಟೇ ಸೀಮಿತ ಆಗಿರೋದು. 54,000 ಕೋಟಿ ಏನು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಎಕ್ಸ್ಪೆನ್ಷನ್ ಆಗ್ತಕ್ಕಂಥದ್ದಕ್ಕೆ ಏನೈತಲ್ಲ ನಮಗೆಲ್ಲ ಇಡೀ ಕೊಪ್ಪಳದ ಹೋರಾಟ. ಅಜ್ಜಾರ್ ನೇತೃತ್ವನೂ ಕೂಡ ಏನಿಲ್ಲ ಅದೇ ಇರೋದ್ರಿಂದ ಏನೈತಲ್ಲ ಹಿಂದಕ್ಕೆ ಏನೈತಿಲ್ಲ ಇದೇ 24 ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದಂಥ ಎಲ್ಲ ಗಣ್ಯರು ಆ ಪ್ರಸ್ತಾಪದ ಮುಖಾಂತರ ಏನೈತಲ್ಲ ಇವತ್ತಿನ 1 ವರ್ಷಕ್ಕೆ ಅದು ಏನು ರಿಸಲ್ಟ್ ಆಯ್ತು ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ಒಂದು ಸಂದೇಶ ಮತ್ತು ರಾಜ್ಯಕ್ಕೂ ಕೂಡ ಏನೈತಲ್ಲ ಒಂದು ಸಂದೇಶದ ಮುಖಾಂತರ ಏನೈತಲ್ಲ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲ ಅವತ್ತೇ ಏನೈತಲ್ಲ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಏನೈತಲ್ಲ ಎಲ್ಲರೂ ಯಾವ ಪಾರ್ಟಿ ಅಂತಂದು ಏನಿಲ್ಲ ಆಲ್ ಪಾರ್ಟಿಯವರಿಗೆ ಏನೈತಲ್ಲ ಅವರು ಒಂದು ಸಂದೇಶ ಕೊಡ್ತಾರೆ. ನೀವೆಲ್ಲರೂ ಸೇರಿ ಏನೈತಲ್ಲ ವಿಶೇಷವಾಗಿರ್ತಕ್ಕಂಥ ಆಡಳಿತ ಇರ್ತಕ್ಕಂಥ MLA MP ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನೀವು ಅತಿ ಆತ್ಮೀಯರಿರ್ತಕ್ಕಂಥ ಏನೈತಲ್ಲ ಸಿದ್ದರಾಮಯ್ಯರು ಕೂಡ ಅತಿ ಆತ್ಮೀಯರಲ್ಲಿ ಒಂದು ಯಾವುದರ ಒಂದು ತಹಸೀಲ್ದಾರು ಒಬ್ಬ DC ಏನಾದರೂ ಟ್ರಾನ್ಸ್ಫರ್ ಆಗುತ್ತಂದ್ರೆ ನಿಮ್ಮ ಮುಖಾಂತರ ಏನೈತಲ್ಲ ಆಗುತ್ತೆ. ಇಷ್ಟು ಒಂದು ದೊಡ್ಡ ಆದೇಶ ಕಾರ್ಖಾನೆ ಏನೈತಲ್ಲ ಆಗ್ತಕ್ಕಂಥದ್ದು ಏನೈತಲ್ಲ ನೀವು ಅದನ್ನೆಲ್ಲ ಮಾಡ್ತೀರಿ. ಇದು ಒಂದು CM ಹೇಳಿ ಐತಲ್ಲ ನೀವು ಆದೇಶ ಪತ್ರವನ್ನು ಹೊರಡಿಸ್ತಕ್ಕಂಥದ್ದು ಏನೈತಲ್ಲ ನೀವು ಮಾಡ್ರಿ ಅಂತಂದು ಅವತ್ತೇ ಹೇಳಿ ಅಂತ ಅದು ನಿಮ್ಮ ಕೆಲಸ, ಜನಪ್ರತಿನಿಧಿಗಳ ಕೆಲಸ ಅಂತಂದು ಅಜ್ಜಾರು ಹೇಳಿದ್ರು. ನನ್ನ ಕರ್ತವ್ಯ ಇಷ್ಟೇ, ಜನಸಾಮಾನ್ಯರಿಗೆ ಏನೈತಲ್ಲ ಇಲ್ಲಿ ಆಗ್ತಕ್ಕಂಥದ್ದು ಏನೈತಲ್ಲ ಕಷ್ಟ ಸುಖದ ಬಗ್ಗೆ ನಿಮ್ಮನ್ನು ಎಚ್ಚರ ಮಾಡಿದ್ದೀನಿ. ಅಜ್ಜಾರು ಏನೈತಲ್ಲ ಇಡೀ ಕೊಪ್ಪಳ ನಾಡಿಗೆ ಏನೈತಲ್ಲ ಅವತ್ತಿನ ದಿವಸ ಎಚ್ಚರ ಕೊಟ್ಟಿದ್ದಾರೆ. ಏನಂತ ನೀವೆಲ್ಲ ಮುಂದೆ ಬರ್ತಕ್ಕಂಥ ಕಾರ್ಖಾನೆಗೆ ಏನೈತಲ್ಲ ಭಾಳ ಎಫೆಕ್ಟ್ ಆಗುತ್ತಾ, ನೀವು ಎಚ್ಚರಗೊಳ್ರಿ ಮತ್ತು ಜನಪ್ರತಿನಿಧಿಗಳು ಕೂಡ ಏನೈತಲ್ಲ ಮತ್ತು ನಿಮ್ಮ ಕೆಲಸ ಏನು ಅನ್ನೋದನ್ನು ಅಜ್ಜಾರು ಹೇಳ್ಬಿಟ್ಟಿದ್ದಾರೆ. ಇಲ್ಲ ಇದೆಲ್ಲ ಪಕ್ಷ ಪಾರ್ಟಿ ಇಲ್ಲಿ ಏನಿಲ್ಲ, ಕೊಪ್ಪಳ ಹಿತದೃಷ್ಟಿಯಿಂದ ಏನೈತಲ್ಲ ನಾವೆಲ್ಲ ಬಂದಿದ್ದೀವಿ. 4 ದಿವಸ ಸ್ಟ್ರೈಕ್ ಮಾಡಿ ಈ ಸ್ಟ್ರೈಕಿಗೆ ಇಲ್ಲಿ ಹೋರಾಟಕ್ಕೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಸರವಾದಿಗಳು, ತಜ್ಞರು, ಸ್ವಾಮೀಜಿಗಳು ಸಾವಿರಾರು ಸಂಖ್ಯೆಯಲ್ಲಿ 100 ಸಂಖ್ಯೆಯಲ್ಲಿ ಬಂದು ಆ ಒಂದು ಹೋರಾಟಕ್ಕೆ ಕೊಪ್ಪಳದ ಬಗ್ಗೆ ಕಳಕಳಿ ಅವರಿಗಿದೆ. ಸ್ಥಳೀಯರಿಗೆ, ಶಾಸಕರಿಗೆ ಆಗ್ತದೆ ಗವಿಶ್ರೀ ಸ್ವಾಮಿಗಳು ನಮ್ಮ ಭಕ್ತರಿಗೆ ತೊಂದರೆ ಆಗಬಾರ್ದು, ಭಕ್ತರಿಗೆ ಅನ್ಯಾಯ ಆಗ್ತಾರೆ, ನಾವು ಮುಂದೆ ಈ ಕೊಪ್ಪಳದ ಬದುಕಿಗೆ ಸಾಧ್ಯ ಇಲ್ಲ, ನಮ್ಮ ಒಂದು ಚಿಂತನೆಗೋಸ್ಕರ ಉಳಿಗೋಸ್ಕರ ಬಂದು ಅಲ್ಲಿ ಹೋರಾಡೋದು. ಅವತ್ತು ಹೋರಾಟದ 20,000 ಹೋರಾಟ ಆಯಿತು. ಹೋರಾಟ 1 ವರ್ಷ ಮುಗಿತು. 124 ದಿವಸ ಹೋರಾಟ ನಡೀತಾ ಇದೆ. ಇವತ್ತಿಗೂ ಯಾರೂ ಖುಷಿ ಪಟ್ಟಿರ್ತಾ ಇಲ್ಲ. ಹೀಗಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನಮ್ಗೆ ಅವಕಾಶ ಇದೆ, ಇನ್ನೂ 2 ವರ್ಷ ನಮಗೆ ಶಾಸಕರಿಗೆ ಇದೆ, 3 ವರ್ಷ ಸಂಸದರಿಗೆ ಅವಕಾಶ ಇದೆ. ದಯವಿಟ್ಟು ನೀವು ಪಾರ್ಲಿಮೆಂಟ್ಲಿ ಮಾತಾಡಿ, ಜನರ ಜೊತೆಗೆ ಬಂದು ನೀವೇನು ಮಾಡಬೇಕಾಗಿಲ್ಲ. ನಾವು ಏನು ಹೇಳಿದ್ದನ್ನು ನೀವು ಯಾರಿಗೆ ಮುಟ್ಟಿಸ್ಬೇಕು ಆ ವಿಚಾರ ಮುಟ್ಟಿಸಿದಾಗ ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ಳೋದು. ನಿಮಗೆ ಇನ್ನೂ ಇರ್ತಕ್ಕಂಥ ಅವಧಿಯಲ್ಲಿ ಅವಕಾಶ ಇದೆ. ದಯವಿಟ್ಟು ಹೋರಾಟಕ್ಕೆ ಸ್ಪಂದನೆ ಮಾಡಿ ನಮ್ಮ ಕೊಪ್ಪಳವನ್ನು ಉಳಿಸಿದ್ರೆ ನಾವು ಕೇಳ್ತೀವಿ. ಈ ಹೋರಾಟದ ವಿಷಯನೇ ಇಲ್ಲಿ ಹೋರಾಟಗಾರರು ಯಾವುದೇ ಫ್ಯಾಕ್ಟ್ರಿ ವಿರುದ್ಧವಾಗಿಲ್ಲ. ಕೇವಲ MSP ಇರ್ಬೋದು, ಕಿರ್ಲೋಸ್ಕರು, ಎಕ್ಸ್ ಇಂಡಿಯಾ ಮತ್ತು ಕಲ್ಯಾಣಿ ಈ ಥರ ಯಾವ ಫ್ಯಾಕ್ಟ್ರಿ ವಿರುದ್ಧ ನಾವು ವಿರುದ್ಧ ಇದ್ದದ್ದು ಯಾವುದೇ ಕಾರಣಕ್ಕೂ ಕೊಪ್ಪಳಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿಸ್ತರಣೆ ಆಗಬಾರ್ದು. ಕೊಪ್ಪಳಕ್ಕೆ ಈಗ ಬಂದಂಥ ಫ್ಯಾಕ್ಟ್ರಿಗಳು ಸಾಕಷ್ಟು ಇದ್ದಾವೆ, ವಿಸ್ತರಣೆ ಆಗಬಾರ್ದು. ಜೊತೆಗೆ ಕಾರ್ಖಾನೆಗಳು ಕೊಪ್ಪಳದ ಜನತೆಗೆ ಪೂರಕವಾಗಿರಬೇಕು.
ಜನಸ್ನೇಹ ಹೇಗಿರುತ್ತೆ. ಅದು ಬಿಟ್ಟರೆ ನಮಗೆ ಕಾರ್ಖಾನೆ ಬೇಡ ಅಂತಲೇ ಹೇಳ್ತಾ ಇಲ್ಲ, ಕಾರ್ಖಾನೆಗೆ ಯಾವುದೇ ಒಂದು ಕಾರ್ಖಾನೆ ವಿರುದ್ಧ ಆಗಲ್ಲ. ಇನ್ನೊಂದು ಏನಾಗಿದೆ, ಎಲ್ಲ ಕಾರ್ಖಾನೆ ಇವತ್ತು ಭೂ ಕಾಯ್ದೆ ಉಲ್ಲಂಘನೆ ಮಾಡಿದೆ, ಲ್ಯಾಂಡ್ ಅಡಿಟ್ ಆಗಬೇಕು. ಅವ್ರು ಯಾವ ಉದ್ದೇಶ ತೊಗೊಂಡಿದ್ದಾರೆ, ಆ ಉದ್ದೇಶಕ್ಕೆ ಎಷ್ಟು ಅವ್ರ ಜಮೀನು ಬೇಕಾಗಿತ್ತು, ಅವ್ರು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಇವತ್ತು ನಮಗೇನು ಯಾರಿಗೆ ಹೆದರಿಕೆ ಇಲ್ಲ. ಇವತ್ತು ಸಪೋಸ್ ಹೇಳ್ತೀವಿ, ಇವತ್ತು ಎಕ್ಸ್ ಇಂಡಿಯಾ ಫ್ಯಾಕ್ಟ್ರಿ ಅವರು ಅಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಕೇವಲ 100 ಎಕರೆ ಮಾತ್ರ. ಅವರು ಇವತ್ತು 2000 ಎಕರೆಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಯಾರಪ್ಪನ ಆಸ್ತಿ ಅದು? ಯಾವ್ದಕ್ಕೆ ತಗೊಂಡ್ರಿ ನೀವು? ಇವತ್ತು ನಿಮ್ಮ ದಬ್ಬಾಳಿಕೆಯಿಂದ ಬಂಡವಾಳಶಾಹಿಗಳು ಏನು ಮಾಡ್ತೀರಿ, ರೈತರ ಮೇಲೆ ಕೇಸ್ ಹಾಕ್ತೀರಿ, ರೈತರನ್ನು ನುಡಿತೀರಿ. ರೈತರು ತಮ್ಮ ಹೊಲಕ್ಕೆ ಹೋಗಿ ದಾರಿ ಕೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಗುಂಡಾಗಿರಿ ಮಾಡ್ತೀರಿ ಅಂದರೆ ನಮಗೆ ತಾಳ್ಮೆ ಎಷ್ಟಂತ ನಾವು ತಡ್ಕೋಬೇಕು. ಈ ಥರ ನಾವು ಬರೀ ಉದಾಹರಣೆ ಕೊಡು, ಈ ಥರ ಎಲ್ಲ ಫ್ಯಾಕ್ಟ್ರಿಗಳು ಹಣೆ ಬರೋದಾಗಿದೆ. ನಮ್ಮ ಉದ್ದೇಶ ಅಷ್ಟೇ, ಮಾಲಿನ್ಯ ತಡಿಬೇಕು, ಪರಿಸರ ಉಳಿಬೇಕು. ನಾವು ಯಾರು ವಿರುದ್ಧರಲ್ಲ, ನಮಗೂ ಕೂಡ ಫ್ಯಾಕ್ಟ್ರಿ ಬೇಕು. ಈ ದೇಶಕ್ಕೆ ಕೃಷಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಫ್ಯಾಕ್ಟ್ರಿ. ಆದರೆ ಫ್ಯಾಕ್ಟ್ರಿಯವರು ಮಾಡ್ತಕ್ಕಂಥ ಕೆಲಸ ಸರಿಯಾಗಿ ಮಾಡೋದು ನಮ್ದು ಏನು ಅಭ್ಯಂತರ ಇಲ್ಲ. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ, ಅದಕ್ಕೂ ನಾವು ಸುಮ್ಮನಿದ್ದೇವೆ. ಲ್ಯಾಂಡ್ ಕಳ್ಕೊಂಡು ಇವತ್ತು ಏನೋ 2 ಲಕ್ಷ 3 ಲಕ್ಷ 4 ಲಕ್ಷಕ್ಕೆ ಅವರು ರೈತರು ಭೂಮಿ ಕೊಟ್ಟು ಇವತ್ತು ಅವರು ಅಲ್ಲಿ ವಾಚ್ಮನ್ ಕೆಲಸ ಮಾಡ್ತಾರೆ. ಈ ಒಂದು ವಾಚ್ಮನ್ ಕೆಲಸ ಕೊಡೋದು ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರು ಬರ್ಕೊಟ್ಟಿದ್ದಾರೆ, ಸ್ವಾಮಿ ಭೂಮಿ ಕೊಟ್ಟು ನಮಗೆ ಉದ್ಯೋಗ ಕೊಡುತ್ತೆ ಅಂತ. ಯಾವ ಉದ್ಯೋಗ ಇವತ್ತು ಕೊಡ್ತಾ ಇಲ್ಲ. ಈ ಥರ ಮಾತನಾಡ್ತಾ ಹೋದ್ರೆ 10 ಹಲವಾರು ಇದಾವೆ. ಖಂಡಿತವಾಗಿ ಕೂಡ ನೀವು ಕೇಳ್ತಿದ್ದು ಸರಿ ಇದೆ. ನಾನು ಕೂಡ ನಿನ್ನೆ ಸ್ಟ್ರೈಕ್ ಮಾಡ್ತೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.